ಆಸ್ತಿ ನೆಂಟಸ್ತನ ಒಪ್ಪಿಗೆ ಬಡತನ ಎಂಬಂತಾಗಿದೆ ಭದ್ರಾ ಅಚ್ಚುಕಟ್ಟು ಪ್ರದೇಶದ ರೈತರ ಸ್ಥಿತಿ. ಭದ್ರಾ ಜಲಾಶಯದಲ್ಲಿ 172 ಅಡಿ ನೀರು ಸಂಗ್ರಹವಾಗಿದ್ದರೂ ಮುಂಗಾರು ಬೆಳೆಗೆ ಮಾತ್ರ ನೀರು ಸಿಗದಿರುವುದು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ. ಪ್ರತಿ ವರ್ಷ ನೀರಿಗಾಗಿ ಹೋರಾಟ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ರೈತರು ಅಸಮಾಧಾನ ಹೊರಹಾಕಿದ್ದಾರೆ. ಇದೀಗ ಆಗಸ್ಟ್ 15ರೊಳಗೆ ಭದ್ರಾ ನಾಲೆಗಳಿಗೆ ನೀರು ಹರಿಸುವಂತೆ ಸರ್ಕಾರಕ್ಕೆ ಡೆಡ್ಲೈನ್ ನೀಡಿದ್ದು, ಇಲ್ಲವಾದರೆ ಹೋರಾಟದ ಹಾದಿ ಹಿಡಿಯುವ ಎಚ್ಚರಿಕೆಯನ್ನು ನೀಡಿದ್ದಾರೆ. ಅಷ್ಟಕ್ಕೂ ರೈತರ ಬೇಡಿಕೆ ಏನು ಅಂತೀರಾ? ಇಲ್ಲಿದೆ ಒಂದು ಕಂಪ್ಲೀಟ್ ಸ್ಟೋರಿ. ಭದ್ರಾ ನೀರಿಗಾಗಿ ಅಚ್ಚುಕಟ್ಟು ಭಾಗದ ರೈತರ ಆಕ್ರೋಶ. ಡ್ಯಾಂನಲ್ಲಿ 172 ಅಡಿ ನೀರಿದ್ದರೂ ಭತ್ತದ ಬೆಳೆಗೆ ಮಾತ್ರ ನೀರಿಲ್ಲ. ಆಗಸ್ಟ್ 15ರೊಳಗೆ ನೀರು ಹರಿಸುವಂತೆ ಸರ್ಕಾರಕ್ಕೆ ಡೆಡ್ಲೈನ್ ನೀಡಿದ ರೈತರು. ಭದ್ರಾ ಜಲಾಶಯದಲ್ಲಿ ನೀರಿನ ಮಟ್ಟ ಏರಿಕೆ, ಆದರೆ ಅಚ್ಚುಕಟ್ಟು ಪ್ರದೇಶದ ರೈತರಲ್ಲಿ ಆತಂಕ. ಮುಂಗಾರು ಬೆಳೆ ಕೈಕೊಡುವ ಮುನ್ನ ನಾಲೆಗಳಿಗೆ ನೀರು ಹರಿಸುವಂತೆ ರೈತರು ಒಕ್ಕರಲಿನಿಂದ ಆಗ್ರಹಿಸಿದ್ದಾರೆ. ದಾವಣಗೆರೆಯಲ್ಲಿ ನಡೆದ ಭದ್ರಾ ಅಚ್ಚುಕಟ್ಟು ಪ್ರದೇಶದ ರೈತರ ಸಭೆಯಲ್ಲಿ ನೂರಾರು ರೈತರು ಭಾಗವಹಿಸಿದ್ದರು. ದಾವಣಗೆರೆ, ಹರಿಹರ ಸೇರಿದಂತೆ ವಿವಿಧ ಭಾಗಗಳಿಂದ ಆಗಮಿಸಿದ್ದ ರೈತರು ಜಲಾಶಯದಲ್ಲಿ ಸಾಕಷ್ಟು ನೀರು ಇದ್ದರೂ ಬೆಳೆಗಳಿಗೆ ನೀರು ಹರಿಸದಿರುವುದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದರು. 172 ಅಡಿ ನೀರು ಸಂಗ್ರಹವಾಗಿರುವಾಗ ರೈತರ ಹೊಲಗಳಿಗೆ ನೀರು ಹರಿಸಲು ಇರುವ ಸಮಸ್ಯೆಯಾದರೂ ಏನು ಎಂದು ಪ್ರಶ್ನಿಸಿದ ರೈತರು ಮುಂಗಾರು ಬೆಳೆ ಉಳಿಸಲು ಕೂಡಲೇ ನೀರು ಬಿಡುಗಡೆ ಮಾಡುವಂತೆ ಒತ್ತಾಯಿಸಿದರು. ಅನೇಕ ಸಲ ನಾವು ಇಲ್ಲಿಂದ ಲಕ್ಕವಳ್ಳಿ ಅಣೆಕಟ್ಟಿಗೆ ಟ್ರ್ಯಾಕ್ಟರ್ಗಳಲ್ಲಿ, ಮೋಟ್ರ್ ಸೈಕಲ್ಗಳಲ್ಲಿ ಹೋಗಿ ಗಲಾಟೆ ಮಾಡಿ ನೀರು ಬಿಡಿಸ್ಕೊಂಡು ಬಂದಿದ್ದೀವಿ. ನೂರಾರು ಮೀಟಿಂಗ್ಗಳು ದಾವಣಗೆರೆಯಲ್ಲಿ ಮಾಡಿದ್ದೀವಿ, ಒಂದಲ್ಲ ಎರಡಲ್ಲ. ಅವೆಲ್ಲದಲ್ಲೂ ಕೂಡ ನಾವು ಜಯಶಾಲಿ ಆಗಿದ್ದೇವೆ. ಈಗ 162 ಅಡಿ ಇದ್ದಾಗಲೇ ನಾವು ನೀರು ಬಿಡಿಸ್ಕೊಂಡವರು. ಬರೀ ಅರ್ಧ ಮಳೆಗಾಲ ಮುಗಿದಿದೆ, ಇನ್ನು ಅರ್ಧ ಮಳೆಗಾಲ ಇನ್ನೂ ಇದೆ. 170 ಅಡಿ ಬಂದಿದೆ, 53 TMC ಅಷ್ಟು ನೀರಿದೆ. 30 TMC ಅಷ್ಟು ಆದರೆ ಸಾಕು ನಮಗೆ. 30 TMC ಆದಮೇಲೆ ಇನ್ನು 53ರಲ್ಲಿ 23 ಹಂಗೆ ಇರುತ್ತೆ. ಆ 23 ಜೊತೆಗೆ ಇನ್ನು 2 ತಿಂಗಳ ಮಳೆ ಬಂದರೆ ಡ್ಯಾಮ್ ತುಂಬೇ ಬಿಡ್ತದೆ. ಭದ್ರಾ ನೀರನ್ನು ಚಾನಲಿಗೆ 15ನೇ ತಾರೀಕಿನೊಳಗೆ ಬಿಡದೇ ಇದ್ದರೆ 16ನೇ ತಾರೀಕು ಉಗ್ರ ಹೋರಾಟ ಮಾಡ್ತೇವೆ. ಇಲ್ಲೇ ಮೀಟಿಂಗ್ ಕರೆದು ಇಲ್ಲಿಂದನೇ ಚಾಲು ಮಾಡ್ತೇವೆಲ್ಲ ಕಾರ್ಯಕ್ರಮ. ಅಂದರೆ ಇಡೀ ರಾಜ್ಯದಿಂದನೇ ಭತ್ತ ಬೆಳೆದ್ರೆ ನಾವೇ ಊಟ ಮಾಡಲ್ಲ, ಎಲ್ಲರೂ ಮಾಡ್ತಾರೆ. ಯಾವಾಗ ಒಗ್ಗಟ್ಟಿದ್ರೆ ಮಾಡೋಕ್ಕೆ ಬರ್ತಿದ್ದೇನಪ್ಪ, ಒಗ್ಗಟ್ಟಿದ್ರೆ ಮಾಡೋದು. 15ರೊಳಗೆ ಅವರು ICC ಮೀಟಿಂಗು ಅದು ಇದು ಅಂತಂದು ಏನೋ ಮಾಡ್ಬೇಕಲ್ಲ, ಮಾಡಿ ಮುಗಿದ ಮೇಲೆ ಅವ್ರು ಮಾಡ್ದಂಗಿದ್ದಾಗೆ ನಮ್ಮದು 16ನೇ ತಾರೀಕು ಮೀಟಿಂಗ್ ಕರೆದು ಇಲ್ಲಿಂದನೇ ಚಾಲು ಮಾಡ್ತೇವೆ. ನೀರಿಗಾಗಿ ಪ್ರತಿ ಬಾರಿಯೂ ಹೋರಾಟ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿರುವುದು ರೈತರ ಆಕ್ರೋಶಕ್ಕೆ ಮತ್ತಷ್ಟು ಕಾರಣವಾಗಿದೆ. ಸಭೆ ನಡೆಸುವುದು, ಮನವಿ ಸ್ವೀಕರಿಸುವುದಕ್ಕಷ್ಟೇ ಸೀಮಿತವಾಗದೆ ರೈತರ ಜಮೀನುಗಳಿಗೆ ನೀರು ತಲುಪಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಕ್ರಮ ಕೈಗೊಳ್ಳಬೇಕು ಎಂದು ರೈತರು ಆಗ್ರಹಿಸಿದ್ದಾರೆ. ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ರೈತರ ಸಮಸ್ಯೆಗಳ ಬಗ್ಗೆ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಎಂಬ ಆರೋಪವೂ ಕೇಳಿಬಂದಿದೆ. ಕೂಡಲೇ ಉಸ್ತುವಾರಿ ಸಚಿವರು ಹಾಗೂ ಜಿಲ್ಲಾಧಿಕಾರಿಗಳು ರೈತರೊಂದಿಗೆ ಮತ್ತೊಮ್ಮೆ ಸಭೆ ನಡೆಸಿ ನೀರು ಬಿಡುಗಡೆ ಕುರಿತು ಸ್ಪಷ್ಟ ನಿರ್ಧಾರ ಕೈಗೊಳ್ಳಬೇಕು ಎಂದು ರೈತ ಮುಖಂಡರು ಒತ್ತಾಯಿಸಿದ್ದಾರೆ. ಇವತ್ತು ಇಷ್ಟೊಂದು ಸಂಖ್ಯೆಯಲ್ಲಿ ಜನ ಸೇರಿ ಸಭೆ ಮಾಡಿದ್ವಿ, ಎಲ್ಲರೂ ಕೂಡ ಶಾಂತ ರೀತಿಯಿಂದ ಮಾಡಿದ್ವಿ. ನಮಗೆ 15ನೇ ತಾರೀಕುವರೆಗೆ ಗಡುವು ಕೊಟ್ಟಿದ್ವಿ. 15ಕ್ಕೆ ಏನಾದರೂ ಬರದೇ ಇದ್ದರೆ ದಾವಣಗೆರೆ ಬಂದ್ ಮಾಡ್ತೀವಿ ಅಂತ ಹೇಳಿ ಉಗ್ರ ಒಂದು ಹೋರಾಟ ಮಾಡ್ತೀವಿ. ಅದಕ್ಕೆ ಏನಾದ್ರು ಅನಾಹುತ ಆದರೆ ಇಂದಿನ ಅಧಿಕಾರಿಗಳು, ಇಂದಿನ ರಾಜಕಾರಣಿಗಳು ಜವಾಬ್ದಾರಿ, ನಾವ್ಯಾರು ಅಲ್ಲ. ನಾವು ಜೈಲಿಗೆ ಹೋದ್ರೂ ಪರವಾಗಿಲ್ಲ, ನೀರು ಬಿಡಿಸ್ತೀವಿ ಅಂತ ಹೇಳಿ ಒಂದು ನಿಲುವು ತಗೊಂಡಿದ್ವಿ. ಅದು ಆಗಲೇಬೇಕೆಲ್ಲ 100ಕ್ಕೆ 100 ಎಲ್ಲ ಅಗ್ರಿಮೆಂಟ್ ಹಾಕ್ಕೊಂಡಿದ್ವಿ. ಕೆಲವು ಜನ ನಾಟಿ ಮಾಡಿದ್ದಾರೆ ಬೋರ್ಗಳಿಗೆ.
ಅದಕ್ಕೆ ನೀರು ಬೇಕೇ ಬೇಕಿದ್ದು ಬರ್ತಂದೇ ಅದನ್ನು ನಾಟಿ ಮಾಡ್ತಾರೆ. ಅದು ಎಲ್ಲರೂ ಹಾಕಿದ್ದಾರೆ 100ಕ್ಕೆ 100% ಹಾಕ್ಕೊಂಬಿಟ್ಟಿರೋದ್ರಿಂದ ನಮಗೆ ಬೇಕೇ ಬೇಕು ನೀರು. ಹಂಗಾಗಿ ನಾವು ಇನ್ನೇನು ಬೇರೆ ಅವ್ರನ್ನೇನು ಕೇಳಕ್ಕೆ ಹೋಗಲ್ಲ. ನಮ್ಮ ನೀರು ನಮಗೆ ಬಿಟ್ಕೊಡ್ರಿ, ನಿಮಗೆ ಮಾರ್ಕೆನೆಗೂ ನೀರು ಸಿಗುತ್ತೆ, ಬ್ಯಾಸಿಗೂ ನೀರು ಸಿಗುತ್ತೆ, ನಮ್ಮ ಡ್ಯಾಮ್ ತುಂಬುತ್ತೆ, ನಾವು ಬಾಯಿಗೆನ ಹರಪಿಸ್ತೀವಿ, ಅಷ್ಟು ಭರವಸೆ ಐತೆ. ನಮ್ಮ ಡ್ಯಾಮ್ ಭಾಷೆ ಕೊಟ್ಟರೆ ಡ್ಯಾಮ್ ನಮ್ಮದು ಅಂತ ಹೇಳಿ ಈ ಸಂದರ್ಭದಾಗ ಹೇಳ್ತೇನೆ. ಭದ್ರಾ ಅಚ್ಚುಕಟ್ಟು ಪ್ರದೇಶದ ದಾವಣಗೆರೆ ಭಾಗದ ಅಂದರೆ ದಾವಣಗೆರೆ, ಹರಿಹರ ಮತ್ತು ಹರಪನಹಳ್ಳಿ ತಾಲೂಕಿನ ಅಚ್ಚುಕಟ್ಟು ಪ್ರದೇಶದ ರೈತರು ಬಹಳ ವರ್ಷಗಳಿಂದ ಸನ್ಮಾನ್ಯ ಶ್ರೀ ರೈತ ನಾಯಕರು ಮತ್ತು ನೀರಾವರಿ ತಜ್ಞರಾದಂಥ ಸಿ ನರಸಿಂಹಪ್ಪನವರ ಒಂದು ಮಾರ್ಗದರ್ಶನದಲ್ಲಿ ನಾವು ಪ್ರತಿ ಬಾರಿ ಹೋರಾಟವನ್ನು ಮಾಡ್ತೇವೆ. ಯಾವಾಗ ನೀರನ್ನು ಬಿಡಬೇಕು, ಯಾವಾಗ ನಿಲ್ಲಿಸಬೇಕು ಅಂತಕ್ಕಂಥದ್ದನ್ನು ಸನ್ಮಾನ್ಯ ಶ್ರೀ ನರಸಿಂಹಪ್ಪನವರು, ಎಸ್ ಎ ರವೀಂದ್ರನಾಥ್ರವರು, ಅವ್ರ ಜೊತೆ ಶಾನುಭೋಗರು, ಲಿಂಗರಾಜ್ ಅವರು ಭಾಳ ವರ್ಷಗಳಿಂದ ನಾವು ಅವ್ರ ಜೊತೆ ಹೋರಾಟ ಮಾಡ್ತಾ ಬಂದಿದ್ದೇವೆ. ನನ್ನ ಅಭಿಪ್ರಾಯ ಏನಿವತ್ತು ನರಸಿಂಹಪ್ಪನವ್ರ ನೇತೃತ್ವದಲ್ಲಿ ಏನು ತೀರ್ಮಾನ ತೆಗೆದುಕೊಳ್ತಾರೋ ಅದಕ್ಕೆ ನಾವು ಬದ್ಧರಾಗಿದ್ದೇವೆ. ಅದರ ಜೊತೆ ನಮ್ಮ ಭಾಗದ ರೈತರು ಕೂಡ ಈ ಬಾರಿ ನೀರೇನಾದರೂ ಕೊಡದೇ ಇದ್ದರೆ ನಮಗೆ ಮುಂದಿನ 2 ಬೆಳೆಗೂ ಸಿಗಲ್ಲ, ಅಂದರೆ 3 ಬೆಳೆ ನಾವು ವಂಚಿತರಾಗ್ತೀವಿ. ಯಾವುದೇ ಕಾರಣಕ್ಕೂ ನಾವು ಸುಮ್ಮನೆ ಇರಲ್ಲ. ಇದೀಗ ನೀರಿಗಾಗಿ ಹೋರಾಟ ನಡೆಸುತ್ತಿರುವ ರೈತರು ಸರ್ಕಾರಕ್ಕೆ ಗಡುವು ನೀಡಿದ್ದಾರೆ. ಆಗಸ್ಟ್ 15ರೊಳಗೆ ಭದ್ರಾ ನಾಲೆಗಳಿಗೆ ನೀರು ಹರಿಸಬೇಕು, ಇಲ್ಲವಾದರೆ ಮುಂದಿನ ಹೋರಾಟಕ್ಕೆ ಸಿದ್ಧರಾಗಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ನೀರಾವರಿ ತಜ್ಞ ಪ್ರೊಫೆಸರ್ ಸಿ ನರಸಿಂಹಪ್ಪ, ಮಾಜಿ ಸಚಿವ ಎಸ್ ಎ ರವೀಂದ್ರನಾಥ್ ಸೇರಿದಂತೆ ರೈತ ಮುಖಂಡರು ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಿದ್ದಾರೆ. ಮುಂಗಾರು ಬೆಳೆ ಉಳಿಸಲು ವಿಳಂಬ ಮಾಡದೆ ನೀರು ಬಿಡುಗಡೆ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ. ಹಿಂದೆ ಎಲ್ಲ ಇಷ್ಟೇ ನೀರಿದ್ದಾಗೂ ಕೂಡ ನಮಗೆಲ್ಲ ನೀರನ್ನು ಬಿಟ್ಟಿದ್ರು. ಈಗಾಗಲೇ ಬೆಳೆಗಳಿಗೆ ತಡ ಆಗ್ತಾ ಇದೆ. ತಡ ಆದರೆ ಬೆಳೆ ಇಟ್ಟರೆ ನಮಗೆ ಮೂಡುಗಾಳಿಗೆ ಸಿಕ್ಕಿ, ಚಳಿಗಾಳಿಗೆ ಸಿಕ್ಕಿ ಇಳುವರಿ ಬರೋದಿಲ್ಲ. ಹಾಗಾಗಿ ಬೇಗ ನೀರು ಬಿಡಿಸ್ಕೊಡಿ ಅಂತ ಹೇಳಿದ್ದಾರೆ. ಈಗ ನಾನು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ, ಜಿಲ್ಲಾಧಿಕಾರಿಗಳು ಶಿವಮೊಗ್ಗ ಮತ್ತು ಮಾನ್ಯ ಸರ್ಕಾರದಲ್ಲಿ ಹಿರಿಯ ಅಧಿಕಾರಿಗಳಿಗೆ ಮತ್ತು ಸಚಿವರುಗಳಿಗೆ ಎಲ್ಲರಿಗೂ ಇವತ್ತು ಪತ್ರ ಮಾಡ್ತಾ ಇದ್ದೀನಿ ಮತ್ತು ದೂರವಾಣಿಯಲ್ಲೂ ಮಾತಾಡಿ ನಾನು ರಿಕ್ವೆಸ್ಟ್ ಮಾಡ್ತೀನಿ. ನಮ್ಮ ಜಿಲ್ಲೆ ಪರವಾಗಿ ಅದು ICC ಮೀಟಿಂಗ್ ಅಂತ ಕರಿತೀವಿ, ಇರಿಗೇಷನ್ ಕೋಆರ್ಡಿನೇಷನ್ ಕಮಿಟಿ ಅಂತ ಇದೆ. ಅದು ಫಾರ್ಮೇಷನ್ ಮಾಡಿದ್ದಾರೆ, ಹೊಸದಾಗಿ ರಚನೆ ಮಾಡಿದ್ದಾರೆ, ಸರ್ಕಾರ ಆದೇಶ ಹೊರಡಿಸಿದೆ. ಅದರಲ್ಲಿ ನಾವು ಕೂಡ ಒಬ್ಬರು ಸದಸ್ಯರಿರ್ತೀವಿ, ಜಿಲ್ಲಾಧಿಕಾರಿಗಳು. ನಾನು ಈಗ ನಮ್ಮ ರೈತರದ್ದು ಈ ರೀತಿ ಬೇಡಿಕೆ ಇದೆ ಅಂತ ನಾನು ಅವ್ರ ಗಮನಕ್ಕೆ ತರ್ತೀನಿ ಇವತ್ತೇನೆ. ಈಗಾಗಲೇ ತಂದಿದ್ದೆ ನಾನು. ಇಲ್ಲ, ಅದು ಇವಾಗೆಲ್ಲ ಆಗಿದ್ದ ಆರ್ಡ್ರು, ಅದು ಬೇಸಿಗೆಯಲ್ಲಿ ಆಗಿದ್ದ ಆರ್ಡ್ರು. ನಾವು ನಮ್ಮ ಪ್ರಾದೇಶಿಕ ಆಯುಕ್ತರು ಏನು ಮೈಸೂರಲ್ಲಿದ್ದಾರೆ, ನಿತೀಶ್ ಪಾಟೀಲ್ ಸಾಹೇಬರು, ಇಲ್ಲ ನಮಗೆ ಕುಡಿಯೋದಕ್ಕೆ ನೀರಿದೆ, ಹಾಗಾಗಿ ಬೇಡ ಅಂತ ನಾನು ಸಭೆಯಲ್ಲಿ ಹೇಳಿದ್ದೆ. ಹಾಗಾಗಿ ಆವಾಗಲಿಂದ ನಾವು ನೀರು ಬಿಟ್ಟಿಲ್ಲ. ಈಗಲೂ ಕೂಡ ನಾವು ಸರ್ಕಾರದ ಗಮನಕ್ಕೆ ತಂದಿದ್ದೀವಿ. ಈ ರೀತಿ ಏನು ವಾಸ್ತವ ಪರಿಸ್ಥಿತಿ ಇದೆ ಅದನ್ನು ನೋಡಿಕೊಂಡು ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ದೀವಿ. ಒಂದೆಡೆ ಭದ್ರಾ ಜಲಾಶಯದಲ್ಲಿ ನೀರಿನ ಸಂಗ್ರಹ ಹೆಚ್ಚಾಗುತ್ತಿದ್ದರೆ ಮತ್ತೊಂದೆಡೆ ಅದೇ ನೀರಿಗಾಗಿ ಅಚ್ಚುಕಟ್ಟು ಪ್ರದೇಶದ ರೈತರು ಹೋರಾಟ ನಡೆಸುವಂತಾಗಿದೆ. ಮುಂಗಾರು ಬೆಳೆ ಉಳಿಸಿಕೊಳ್ಳಲು ಆಗಸ್ಟ್ 15ರ ಗಡುವು ನೀಡಿರುವ ರೈತರು ಬೇಡಿಕೆ ಈಡೇರದಿದ್ದರೆ ಹೋರಾಟ ತೀವ್ರಗೊಳಿಸುವ ಎಚ್ಚರಿಕೆ ನೀಡಿದ್ದಾರೆ. ಇದೀಗ ರೈತರ ಡೆಡ್ಲೈನ್ಗೆ ಸರ್ಕಾರ ಯಾವ ರೀತಿ ಸ್ಪಂದಿಸಲಿದೆ, ಭದ್ರಾ ನಾಲೆಗಳಿಗೆ ನೀರು ಹರಿಸುವ ಕುರಿತು ಯಾವ ನಿರ್ಧಾರ ಕೈಗೊಳ್ಳಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ಕ್ಯಾಮರಾಮ್ಯಾನ್ ರಾಕೇಶ್ ಜೊತೆ ಅರ್ನಿಶ್ಯಾಮ್, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.